Hi everyone, in this video I'm going to explain you about accounting treatments for hire purchase system. First, let us discuss what is hire purchase system. As an individual or as a firm, we are going to purchase some of the fixed assets which are very costly in nature. Many cases we may not be having enough money to buy the assets by making the lump sum spot payment. So in such cases we depend upon the loans. We borrow loans from banks or other financial institutions and through which we buy the assets. Or we can also depend upon some of the systems like hire purchase system or installment purchase system. So in this slide we are going to discuss about the hire purchase system. What is hire purchase system? Under this system, as a buyer, you can buy the asset by making a small payment, it's called as down payment, and remaining balance of the cash price of the asset can be paid in annual or half yearly or quarterly or monthly installments. So by that way it helps you to have the assets which are very costly, for which you may not be affordable to pay. So hence hire purchase system has become very popular among the buyers. Let us discuss the meaning of hire purchase system. Hire purchase is a method of financing of the fixed asset to be purchased on a future date. Under this method of financing, the purchase price is paid in installments. The ownership of the asset is transferred after the payment of last installment. So avagli helida hage, this method is usually adopted or used for buying the fixed assets. Fixed assets ಗಳನ್ನು ಬೈ ಮಾಡುವಾಗ ನಾರ್ಮಲಿ ಈ ಮೆಥಡ್ ಅನ್ನು ನಾವು ಫಾಲೋ ಮಾಡ್ತೀವಿ, ಈ ಸಿಸ್ಟಮ್ ಅನ್ನು ಫಾಲೋ ಮಾಡ್ತೀವಿ. ಸೊ ಈ ಸಿಸ್ಟಮ್ ಪ್ರಕಾರ ಪರ್ಚೇಸ್ ಪ್ರೈಸ್ ಅನ್ನು ನಾವು ವೇರಿಯಸ್ ಇನ್ಸ್ಟಾಲ್ಮೆಂಟ್ಸ್, ಮಲ್ಟಿಪಲ್ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಕೊಡ್ತೀವಿ. ಒಂದೇ ಸಾರಿ ಅಂದ್ರೆ ಒಂದು ಲಂಪ್ ಸಮ್ ಅಲ್ಲಿ ಕೊಡೋ ಬದಲು ಅದನ್ನ ವೇರಿಯಸ್ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಕೊಡ್ತೀವಿ. ಸೊ ಅವಾಗ ನಮಗೂ ಫೈನಾನ್ಷಿಯಲ್ ಬರ್ಡನ್ ಇರಲ್ಲ. ಫಾರ್ ಎಕ್ಸಾಂಪಲ್ ಒಂದು ಅಸೆಟ್ನ ವರ್ತ್, ಫಾರ್ ಎಕ್ಸಾಂಪಲ್ ಕಾರ್ ವರ್ತ್ ₹5 lakh, ನಿಮಗೆ ಕ್ಯಾಶ್ 5 lakh ಇದ್ದರೆ ನೀವು ಪರ್ಚೇಸ್ ಮಾಡ್ಬೋದು. ನಿಮ್ಮಲ್ಲಿ ಕ್ಯಾಶ್ 5 lakhs ಇಲ್ಲದಿದ್ದ ಸಂದರ್ಭಗಳಲ್ಲಿ ಅಥವಾ ನಿಮಗೆ ಆ 5 lakh ಅನ್ನು ಅಟ್ ಎ ಟೈಮ್ ಅರೇಂಜ್ ಮಾಡಲಿಕ್ಕೆ ಆಗದೇ ಇದ್ದ ಸಂದರ್ಭದಲ್ಲಿ ಯು ಕ್ಯಾನ್ ಗೋ ಫಾರ್ ದಿಸ್ ಕೈಂಡ್ ಆಫ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಈ ಸಿಸ್ಟಮಲ್ಲಿ ಹೇಗೆ ಅಂತ ಹೇಳಿದ್ರೆ, ನೀವು ಆ 5 ಲಕ್ಷದ ಒಂದು 10% ಒಂದಷ್ಟು ಅಮೌಂಟನ್ನು ಡೌನ್ ಪೇಮೆಂಟ್ ಆಗಿ ಕೊಡ್ತೀರಾ. ಉಳಿದ ಬ್ಯಾಲೆನ್ಸನ್ನು ಎಗ್ರೀಡ್ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ನೀವು ಹೈಯರ್ ವೆಂಡರ್ಗೆ ನೀವು ಕೊಡ್ತೀರಾ. ಸೊ ಹಾಗಾಗಿ ನಿಮಗೆ ಇಯರ್ಲಿ ಫೈನಾನ್ಷಿಯಲ್ ಬರ್ಡನ್ ತುಂಬ ಕಡಿಮೆ ಆಗುತ್ತೆ. ಸೊ ದಟ್ ಈಸ್ ದ ರೀಸನ್ ಪೀಪಲ್ ಡಿಪೆಂಡ್ ಅಪಾನ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಇಲ್ಲಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿಸ್ ಸಿಸ್ಟಮ್ ಈಸ್, ಇಲ್ಲಿ till the higher purchaser pays the last installment, he is not going to become the owner of the asset. ಈಗ ನೀವು ಏನು ಕಾರ್ ಪರ್ಚೇಸ್ 5 ಲಕ್ಷ ವರ್ತಿನ ಕಾರನ್ನು ನೀವು ಹೈಯರ್ ಪರ್ಚೇಸ್ ಮುಖಾಂತರ ಪರ್ಚೇಸ್ ಮಾಡಿರ್ತೀರೋ, ಆ ಕಾರ್ ನಿಮ್ಮ ಸ್ವಂತ ಅಂತ ಆಗಬೇಕಿದ್ರೆ ನೀವು ಅದರ ಎಲ್ಲ, ಈಗ 10 ಇನ್ಸ್ಟಾಲ್ಮೆಂಟ್ ಅಂತ ಹೇಳಿದ್ರೆ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಟ ನಂತರ ಯು ಆರ್ ಗೋಯಿಂಗ್ ಟು ಬಿಕಮ್ ದ ಓನರ್ ಆಫ್ ದ್ಯಾಟ್ ಕಾರ್. ಸೊ ಅಲ್ಲಿಯ ತನಕ ಅದು ಓನರ್ಶಿಪ್ ಹೈಯರ್ ಸೆಲ್ಲರ್ ಕೈಯಲ್ಲಿ ಇರುತ್ತೆ. ಸೊ ಲೆಟ್ ಅಸ್ in this slide we will discuss about the features of hire purchase. ಏನೆಲ್ಲ ಗುಣಲಕ್ಷಣಗಳು ಅಂತ ಡಿಸ್ಕಸ್ ಮಾಡುವ. The first point is, ಇಲ್ಲಿ
ಪ್ರತಿ ಪರ್ಚೇಸ್ ಮತ್ತು ಸೇಲ್ನಲ್ಲಿ ಆಗೋ ಥರನೇ ಇಲ್ಲಿನೂ ಗೂಡ್ಸ್ ಆರ್ ಡೆಲಿವರ್ಡ್ ಬೈ ದ ಸೆಲ್ಲರ್ ಟು ದ ಬೈಯರ್. ಸೊ ಬೈಯರ್ ಅಗ್ರೀಸ್ ಟು ಪೇ ದ ಹೈಯರ್ ಪರ್ಚೇಸ್ ಪ್ರೈಸ್. ಸೊ ಹೈಯರ್ ಪರ್ಚೇಸ್ ಪ್ರೈಸ್ ಅಂತ ಹೇಳಿದ್ರೆ ಇದು ಇಟ್ ಇನ್ಕ್ಲೂಡ್ಸ್ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್ ಪ್ಲಸ್ ಇಂಟ್ರೆಸ್ಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಕಾರಿನ ಬೆಲೆ 5 ಲಕ್ಷ ಅಂತ ಹೇಳಿದ್ರೆ ಅದು ಕ್ಯಾಶ್ ಪ್ರೈಸ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಇಂಟ್ರೆಸ್ಟ್ ಅನ್ನು ಆ್ಯಡ್ ಮಾಡಿದಾಗ ಸಿಗುವಂಥ ಪ್ರೈಸ್ ಪರ್ಚೇಸ್ ಪ್ರೈಸ್, ಹೈಯರ್ ಪರ್ಚೇಸ್ ಪ್ರೈಸ್. ಸೊ ಇಲ್ಲಿ ಈ ಹೈಯರ್ ಪರ್ಚೇಸ್ ಅಗ್ರಿಮೆಂಟಿಗೆ ಸೈನ್ ಹಾಕುವಾಗ ಬೈಯ ಯಾರು ಕಾರನ್ನು ಪರ್ಚೇಸ್ ಮಾಡ್ತಾನೋ ಹಿ ಅಗ್ರೀಸ್ ಟು ಪೇ ದ ಹೈಯರ್ ಪರ್ಚೇಸ್ ಪ್ರೈಸ್. ದ ಹೈಯರ್ ಪರ್ಚೇಸರ್ ಬಿಕಮ್ ದ ಓನರ್ ಆಫ್ ದ ಅಸೆಟ್ ಆಫ್ಟರ್ ಪೇಯಿಂಗ್ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್. ಈ ಪಾಯಿಂಟನ್ನು ಇಂಟ್ರೊಡಕ್ಷನ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಒಂದು ಕಾರಿನ ಓನರ್ ಆಗಬೇಕಿದ್ರೆ ನೀವು ಎಲ್ಲ ಇನ್ಸ್ಟಾಲ್ಮೆಂಟ್ಗಳನ್ನು ಕೊಟ್ಟಿರಬೇಕು. ಸೊ ದೆನ್ ಓನ್ಲಿ ಯು ಬಿಕಮ್ ದ ಓನರ್ ಆಫ್ ದಟ್ ಕಾರ್. ಎವ್ರಿ ಇನ್ಸ್ಟಾಲ್ಮೆಂಟ್ ಇಸ್ ಟ್ರೀಟೆಡ್ ಆಸ್ ಅ ಹೈಯರ್ ಚಾರ್ಜ್ ಫಾರ್ ಯೂಸಿಂಗ್ ದ ಅಸೆಟ್. ಇಲ್ಲಿ ಪ್ರತಿಯೊಂದು ಇನ್ಸ್ಟಾಲ್ಮೆಂಟ್ ಏನು ಕೊಟ್ಟಿರ್ತೀರ ನೀವು ಅದನ್ನು ಹೈಯರ್ ಚಾರ್ಜ್ ಅಂತ ಟ್ರೀಟ್ ಮಾಡ್ತೀವಿ. ಆ ಅಸೆಟನ್ನು ಸಿನ್ಸ್ ಯು ಆರ್ ಯೂಸಿಂಗ್ ದಟ್ ಅಸೆಟ್, ಈ ಇನ್ಸ್ಟಾಲ್ಮೆಂಟ್ ಅಮೌಂಟನ್ನು ಅಸೆಟನ್ನು ಯೂಸ್ ಮಾಡಿದ್ದಕ್ಕೆ ನೀವು ಕೊಡುವಂಥ ಹೈಯರ್ ಅಥವಾ ಬಾಡಿಗೆ ಅಂತ. ಓವರಾಲ್ ಹೈಯರ್ ಪರ್ಚೇಸ್ ಅಂತ ಹೇಳಿದ್ರೆ ಹೈಯರ್ ಅಂತ ಹೇಳಿದ್ರೆ ಬಾಡಿಗೆ, ಪರ್ಚೇಸ್ ಅಂತ ಹೇಳಿದ್ರೆ ಖರೀದಿ. ಸೊ ಬಾಡಿಗೆ ಮುಖಾಂತರ ಖರೀದಿ ಮಾಡೋದು ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿ ಕೊಡುವಂಥ ಪ್ರತಿಯೊಂದು ಇನ್ಸ್ಟಾಲ್ಮೆಂಟ್ಸನ್ನು ವಿ ವಿಲ್ ಕಾಲ್ ಇಟ್ ಆಸ್ ಹೈಯರ್ ಚಾರ್ಜ್ ಫಾರ್ ದ ಅಸೆಟ್ ದ್ಯಾಟ್ ವಿ ಆರ್ ಯೂಸಿಂಗ್. ಹೈಯರ್ ಪರ್ಚೇಸರ್ ಕ್ಯಾನ್ ಯೂಸ್ ದ ಅಸೆಟ್ ರೈಟ್ ಆಫ್ಟರ್ ಮೇಕಿಂಗ್ ದ ಅಗ್ರಿಮೆಂಟ್ ವಿತ್ ದ ಹೈಯರ್ ವೆಂಡರ್. ಈಗ ನಾಳೆ ನೀವು ಹೈಯರ್ ಪರ್ಚೇಸ್ ಅಗ್ರಿಮೆಂಟಿಗೆ ಸೈನ್ ಹಾಕಿರ್ತೀರ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಆಫ್ಟರ್ ಯು ಸೈನ್ ದ agreement you will get the possession of that asset. ನೀವು ಅದನ್ನು ನಿಮ್ಮ ಕೈಗೆ ಅಂದರೆ you will get the right of holding the asset or to use the asset. Then the next feature is the higher vendor has the right to repossess the asset in case of difficulties in obtaining the payment of installment. higher seller buyer ಏನಾದರೂ ಈ ಇನ್ಸ್ಟಾಲ್ಮೆಂಟನ್ನು ಕೊಡೋದ್ರಲ್ಲಿ ಫೇಲ್ ಆದರೆ ಅವನು ಕೊಡ್ಲಿಕ್ಕೆ ಆಗಿಲ್ಲ ಅಂತ ಸಂದರ್ಭಗಳಲ್ಲಿ ಹೈಯರ್ ವೆಂಡರ್ ಯಾರು ಹೈಯರ್ ಸೆಲ್ಲರ್ ಇರ್ತಾನೋ ಅವನು ಆ ಅಸೆಟನ್ನು ಅವನ ಪೊಸಿಷನ್ಗೆ ತಗೊಳ್ತಾನೆ. ಇನ್ ದ ಸೆನ್ಸ್ ಈಗ ನೀವು ಕಾರ್ ಏನು ಪರ್ಚೇಸ್ ಮಾಡಿರ್ತೀರ ಇದರಲ್ಲಿ ಎಲ್ಲ ಇನ್ಸ್ಟಾಲ್ಮೆಂಟ್ಸನ್ನು ಅಂದರೆ ಇನ್ಸ್ಟಾಲ್ಮೆಂಟ್ಸನ್ನು ಕೊಡಲಿಕ್ಕೆ ನೀವು ಫೇಲ್ ಆದರೆ ನೀವು ಇನ್ಸ್ಟಾಲ್ಮೆಂಟ್ಸನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ he will take the car to his custody. ಯಾರು ಹೈಯರ್ ಸೆಲ್ಲರ್. Next one, installment paid are treated as higher charges till the payment of the last installment. ಆಗಲೇ 4th ಪಾಯಿಂಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ ಹಾಗೆ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಕೊಡುವ ತನಕ ನೀವು ಏನು ಇನ್ಸ್ಟಾಲ್ಮೆಂಟ್ಸನ್ನು ಕೊಟ್ಟಿರ್ತೀರೋ ಅದನ್ನು ಹೈಯರ್ ಚಾರ್ಜಸ್ ಅಂತ ಟ್ರೀಟ್ ಮಾಡ್ತೀವಿ. ಆಫ್ಟರ್ ದ ಪೇಮೆಂಟ್ ಆಫ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ದ ಓನರ್ಶಿಪ್ ಇಸ್ ಟ್ರಾನ್ಸ್ಫರ್ಡ್ ಇನ್ ದ ನೇಮ್ ಆಫ್ ದ ಬೈಯರ್. ಈ ಪಾಯಿಂಟನ್ನು ಆವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದರ ಪ್ರಕಾರ after paying the last installment you become the owner of that car which is purchased according to the higher purchase system. Rental payments are paid in installments over a period of time. ಇದೇನು ಹೈಯರ್ ಅಂತ ಡಿಸೈಡ್ ಮಾಡಿರ್ತೀವೋ ಅಥವಾ ಈ ಹೈಯರ್ ಪರ್ಚೇಸನ್ನು they are paid in various installments over a period of agreed period. For example 10 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು. ಅದು ಡಿಪೆಂಡ್ಸ್ ಅಪಾನ್ your agreement that you have made. All the required terms and conditions between both the parties involved are documented in a contract called hire purchase agreement. ಈ ಹೈಯರ್ ಪರ್ಚೇಸ್ ಅಥವಾ ಸೇಲ್ ಸಿಸ್ಟಮ್ ಅಲ್ಲ ಅಂದರೆ ಹೈಯರ್ ಪರ್ಚೇಸ್ ಸಿಸ್ಟಮ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ರೆಕಾರ್ಡ್ ಮಾಡಿರುವಂಥ ಸಿಸ್ಟಮನ್ನು ವಿ ಕಾಲ್ ಇಟ್ ಆಸ್ hire purchase agreement. There is an agreement between the higher buyer and higher seller, and every terms and condition is recorded or documented in a contract, and that contract is called as hire purchase agreement. The frequency of the installment may be annual, half yearly, quarterly or monthly. That is according to the terms of the agreement. ಅಗ್ರಿಮೆಂಟಲ್ಲಿ ಯಾವ ಫ್ರೀಕ್ವೆನ್ಸಿಯನ್ನು ನೀವು ಡಿಸೈಡ್ ಮಾಡಿದಿರೋ ಆ ಫ್ರೀಕ್ವೆನ್ಸಿಯಲ್ಲಿ ಇನ್ಸ್ಟಾಲ್ಮೆಂಟ್ಸನ್ನು ಕೊಡಬೇಕಾಗುತ್ತೆ. ಅದು ಇಯರ್ಲಿ ಇರ್ಬೋದು, ಹಾಫ್ ಇಯರ್ಲಿ ಇರ್ಬೋದು, ಅದು ಕ್ವಾರ್ಟರ್ಲಿ ಅಥವಾ ಮಂತ್ಲಿನೂ ಇರ್ಬೋದು. ಅಸೆಟ್ಸ್ ಆರ್ ಇನ್ಸ್ಟೆಂಟ್ಲಿ ಡೆಲಿವರ್ಡ್ ಟು ದ ಹೈಯರ್ ಆ್ಯಸ್ ಸೂನ್ ಆಸ್ ದ ಅಗ್ರಿಮೆಂಟ್ ಈಸ್ ಸೈನ್ಡ್. ಅವಾಗಲೇ ಹೇಳಿದ ಹಾಗೆ ಆ್ಯಸ್ ಸೂನ್ ಆಸ್ ಯು ಸೈನ್ ದ ಅಗ್ರಿಮೆಂಟ್ ಯು ಕ್ಯಾನ್ ಟೇಕ್ ದ ಡೆಲಿವರಿ ಆಫ್ ದ ಅಸೆಟ್. The hirer does not want to own the asset.
he can return the asset anytime and is not required to pay any installment that falls due after the return. ಹೇಳಿದ್ರೆ ನಿಮಗೇನಾದರೂ ಅಸೆಟ್ ಯು ಡೋಂಟ್ ವಾಂಟ್ ಟು ಓನ್ ದ ಅಸೆಟ್, ನೀವು ಅದನ್ನು ಪರ್ಚೇಸ್ ಮಾಡಲ್ಲ ಅಂತ ಹೇಳಿದ್ರೆ ಯು ಡೋಂಟ್ ವಾಂಟ್ ಟು ಓನ್ ದಟ್ ಅಸೆಟ್, ಅಂಥ ಸಂದರ್ಭಗಳಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಯು ಕ್ಯಾನ್ ಟರ್ಮಿನೇಟ್ ದ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಸೊ ದ್ಯಾಟ್ ಯು ವಿಲ್ ರಿಟರ್ನ್ ದ ಅಸೆಟ್ ಟು ದ ಹೈಯರ್ ವೆಂಡರ್. ಸೊ ಇಂಥ ಸಂದರ್ಭಗಳಲ್ಲಿ ಅಂದರೆ ನೀವೇನಾದರೂ ಅಸೆಟನ್ನ ರಿಟರ್ನ್ ಮಾಡಿದರೆ ಹೈಯರ್ ವೆಂಡರ್ಗೆ, ಅಂಥ ಸಂದರ್ಭಗಳಲ್ಲಿ ನೀವು ಫರ್ದರ್ ಇನ್ಸ್ಟಾಲ್ಮೆಂಟ್ಸನ್ನು ಕೊಡುವ ಅವಶ್ಯಕತೆ ಇರಲ್ಲ. ಆಫ್ಟರ್ ಹೈಯರ್ ರಿಟರ್ನ್ ದ ಅಸೆಟ್ ಟು ದ ವೆಂಡರ್, higher cannot claim back any payments already paid as they are the charges towards hire and use of the asset. ಈಗ ಯಾವುದೋ ಒಂದು ಸಂದರ್ಭದಲ್ಲಿ ನೀವು ಅಸೆಟನ್ನು ರಿಟರ್ನ್ ಮಾಡಿದರೆ ಯು ಡೋಂಟ್ ವಾಂಟ್ ಟು ಟೇಕ್ ದ ಓನರ್ಶಿಪ್ ಆಫ್ ದಟ್ ಅಸೆಟ್, ಅಂಥ ಸಂದರ್ಭಗಳಲ್ಲಿ ನಾನು ಆಲ್ರೆಡಿ 5-6 ಇನ್ಸ್ಟಾಲ್ಮೆಂಟ್ಸನ್ನು ಕೊಟ್ಟಿದ್ದೇನೆ, ಆ ಇನ್ಸ್ಟಾಲ್ಮೆಂಟ್ಸನ್ನು ನನಗೆ ವಾಪಸ್ ಕೊಡು ಅಂತ ಹೇಳಿ ನೀವು ಹೈಯರ್ ವೆಂಡರಲ್ಲಿ ಕೇಳಕ್ಕೆ ಆಗಲ್ಲ. ಯು ಡು ನಾಟ್ ಹ್ಯಾವ್ ದಟ್ ರೈಟ್, ಇಟ್ ಡಸಂಟ್ ಹ್ಯಾವ್ ದಟ್ ರೈಟ್. ದ hirer cannot pledge, sell or mortgage the assets as he is not the owner of the asset till the last payment is made. So since you are not going to become the owner of that asset till the last payment of installment, you are not eligible to pledge the asset or to sell the assets or to mortgage the asset. The hirer usually pays a certain amount as an initial deposit or down payment while signing the agreement. ಅವಾಗಲೇ ಇಂಟ್ರೊಡಕ್ಷನ್ ಹೇಳಿದಾಗೆ ಈ ಹೈಯರ್ ಪರ್ಚೇಸ್ ಸಿಸ್ಟಮಲ್ಲಿ ಬಿಗಿನಿಂಗಲ್ಲಿ ಒಂದು ಸ್ಮಾಲ್ ಪರ್ಸೆಂಟೇಜ್ ಆಫ್ ದ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್ ಈಸ್ ಬೀಯಿಂಗ್ ಗಿವನ್ ಬೈ ದ ಹೈಯರ್ ಬೈಯರ್ and that amount is called as initial deposit or down payment. Hirer can terminate the hire purchase agreement anytime before the ownership rights passes to him. ಈಗ ಫಾರ್ ಎಕ್ಸಾಂಪಲ್ ಒಂದು ಕಾರನ್ನು ಪರ್ಚೇಸ್ ಮಾಡಿರ್ತೀರಾ, ಅದು ಹೈಯರ್ ಪರ್ಚೇಸ್ ಅಗ್ರಿಮೆಂಟನ್ನು ನೀವು 10 yearsಗೆ ಮಾಡ್ಕೊಂಡಿದ್ದೀರಾ. ಆಫ್ಟರ್ 10th ಇನ್ಸ್ಟಾಲ್ಮೆಂಟ್ ಯು ಆರ್ ಗೋಯಿಂಗ್ ಟು ಬಿಕಮ್ ದ ಓನರ್. ಬಟ್ ನೀವು ಒಂದು 5-6 ಇನ್ಸ್ಟಾಲ್ಮೆಂಟ್ ಕೊಟ್ಟ ನಂತರ ನಿಮಗೆ ಆ ಕಾರ್ ಬೇಡ, ಯು ಡೋಂಟ್ ವಾಂಟ್ ಟು ಓನ್ ದಟ್ ಅಸೆಟ್ ಅಂತ ಏನಾದರೂ ಡಿಸೈಡ್ ಮಾಡಿದರೆ ಯು ಕ್ಯಾನ್ ಟರ್ಮಿನೇಟ್ ದ ಅಗ್ರಿಮೆಂಟ್. ಸೊ ಆ ಒಂದು ಅಪರ್ಚುನಿಟಿ ನಿಮಗೆ ಇಲ್ಲಿದೆ. These are the features of hire purchase agreement. So in the next slide, let us discuss the advantages of hire purchase. Following are the advantages. The first one is immediate use of asset without paying the entire amount. Hire purchase system and already explain ಮಾಡಿದ ಹಾಗೆ ಡೌನ್ ಪೇಮೆಂಟ್ ಕೊಟ್ಟು ನೀವು ಯು ಕ್ಯಾನ್ ಟೇಕ್ ದ ಪೊಸೆಷನ್ ಆಫ್ ದ ಅಸೆಟ್ ಆ್ಯಂಡ್ ಯು ಕ್ಯಾನ್ ಇಮಿಡಿಯೇಟ್ಲಿ ಯೂಸ್ ದ ಅಸೆಟ್ ವಿದೌಟ್ ಪೇಯಿಂಗ್ ದ ಎಂಟೈರ್ ಅಮೌಂಟ್ ಆಫ್ ದ ಕ್ಯಾಶ್ ಪ್ರೈಸ್ ಆಫ್ ದಟ್ ಅಸೆಟ್. Expensive assets can be utilized as the payment is spread over a period of time. ಈಗ 5 ಲಕ್ಷದ ಅಥವಾ 50 ಲಕ್ಷದ ಕಾರನ್ನು ಪರ್ಚೇಸ್ ಮಾಡಬೇಕಂತ ಹೇಳಿದರೆ ನೀವು 50 ಲಕ್ಷವನ್ನು ಒಟ್ಟಿಗೆ ಅಂದರೆ ಎಟ್ ಎ ಟೈಮ್ ಪರ್ಚೇಸ್ ಮಾಡುವಾಗಲೇ ಕೊಡುವ ಅವಶ್ಯಕತೆ ಇರಲ್ಲ. ಬದಲಾಗಿ ಯು ಕ್ಯಾನ್ ಗೋ ವಿತ್ ದಿಸ್ ಕೈಂಡ್ ಆಫ್ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ವೇರ್ ಇನ್ ದಟ್ 50 lakh ಕ್ಯಾನ್ ಬಿ ಸ್ಪ್ರೆಡ್ ಅಮಾಂಗ್ ವೇರಿಯಸ್ ಇಯರ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ನಿಮಗೆ ಇಯರ್ಲಿ ಫೈನಾನ್ಷಿಯಲ್ ಬರ್ಡನ್ ತುಂಬ ಕಡಿಮೆ ಆಗುತ್ತೆ. Fixed rental payments make budgeting easier as the expenditure as known in advance. ಏನಾಗುತ್ತೆ, ನೀವು ಪ್ರತಿ ಇನ್ಸ್ಟಾಲ್ಮೆಂಟ್ ಇಟ್ ವಿಲ್ ಬಿ ಅ ಫಿಕ್ಸ್ಡ್ ಅಮೌಂಟ್. ಸೊ ನೆಕ್ಸ್ಟ್ ಇಯರ್ ಇದು ಅಥವಾ ಇನ್ನೊಂದು 5 ವರ್ಷದ ಇನ್ಸ್ಟಾಲ್ಮೆಂಟ್ಸ್ ಅಮೌಂಟ್ ಎಷ್ಟು ಕಟ್ಟಬೇಕಂದ್ರೆ ನಿಮಗೆ ಗೊತ್ತಿರೋಕತ್ತೆ. ಸೊ ಹಾಗಾಗಿ ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಯು ಟು ಪ್ರಿಪೇರ್ ದ ಬಜೆಟ್ಸ್. Easy accessibility as it is as secured financing. So the hire purchasing system is one of the sources of financing and this is more secured financing. Hagagi this is very popular and it's very easy to access get the facility of hire purchase. No need to worry about the asset depreciating quickly in value as there is no obligation to buy the asset. ಅದೇನಾದರೂ ಅಸೆಟ್ ತುಂಬ ದೊಡ್ಡ ಮಟ್ಟದಲ್ಲಿ ಡಿಪ್ರಿಷಿಯೇಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು, ಅದು ಕ್ವಿಕ್ಕಾಗಿ ಡಿಪ್ರಿಷಿಯೇಟ್ ಆಗ್ತಾ ಇದೆ ಅಂತ ಹೇಳಿದ್ರು, ಅಂಥ ಸಂದರ್ಭ ಏನಾದರೂ ಇದ್ದರೂ ನೀವು ಯು ನೀಡ್ ನಾಟ್ ವರ್ರಿ ಬಿಕಾಸ್ ನಿಮಗೆ ಆ ಅಸೆಟನ್ನು ಬೈ ಮಾಡಬೇಕನ್ನುವಂಥ ಯಾವುದೇ ಅಬ್ಲಿಗೇಷನ್ ಇರಲ್ಲ. ಇಟ್ ಇನ್ಕ್ರೀಸಸ್ ಸೇಲ್ಸ್, ಇಟ್ ಅಟ್ರಾಕ್ಟ್ಸ್ ಮೋರ್ ಕಸ್ಟಮರ್ಸ್ as the payment is to be made in easy installments. One of the advantages of hire purchase system is this will increase the sales. ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ
It attracts the customers. ಯಾಕೆ customers are getting attracted towards buying the asset? Because ಇಲ್ಲಿ hire purchase system ಇದೆ. ಸೊ ಫುಲ್ ಕ್ಯಾಶ್ ಪ್ರೈಸನ್ನು ಎಟ್ ಎ ಟೈಮ್ ಕೊಡಬೇಕಾಗಿಲ್ಲ, ಅದರ ಬದಲಾಗಿ ಈಸಿ ಇನ್ಸ್ಟಾಲ್ಮೆಂಟಲ್ಲಿ ಕೊಡುವಂಥ ಒಂದು ಅಪರ್ಚುನಿಟಿ ಬೈಯರ್ಸ್ಗೆ ಸಿಗುತ್ತೆ. ಸೊ ಬೈಯರ್ಸ್ ವಿಲ್ ರಶ್ ಇನ್ ಟು ಬೈ ದೀಸ್ ಕೈಂಡ್ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಈಸ್ ಎಕ್ಸಿಸ್ಟಿಂಗ್. A large volume of sales ensures increased profit to the seller. Definitely, because of higher purchase system, it increases the sales, and because of the increased sales, profit is going to increase. Encourages savings among the customers. ನೀವೀಗ ಒಂದು 5 ಲಕ್ಷ ಅಥವಾ 10 ಲಕ್ಷದ ಕಾರನ್ನು ಪರ್ಚೇಸ್ ಮಾಡಬೇಕೆಂದರೆ 10 ಲಕ್ಷನ ಒಟ್ಟಿಗೆ ಅಂದರೆ ಇವಾಗಲೇ ನೀವು ಡೆಪಾಸಿಟ್ ಮಾಡಬೇಕಾಗಿಲ್ಲ ಅಥವಾ ಕಟ್ಟಬೇಕಾಗಿಲ್ಲ. ಅದರ ಬದಲಾಗಿ ಒಂದು ಸ್ಮಾಲ್ ಅಮೌಂಟ್, ಒಂದು 1 ಲಕ್ಷನ, ಒಂದು 2 ಲಕ್ಷನ ಈಗ ಡೌನ್ ಪೇಮೆಂಟ್ ಕೊಟ್ಟು ಉಳಿದ ಅಮೌಂಟನ್ನು ಮುಂದಿನ ಕಂತುಗಳಲ್ಲಿ ಅಂದರೆ ಈಸಿ ಇನ್ಸ್ಟಾಲ್ಮೆಂಟ್ಸಲ್ಲಿ ನೀವು ಕೊಡ್ಬೋದು. ಸೊ ಹಾಗಾಗಿ ನಿಮ್ಮ ಫೈನಾನ್ಷಿಯಲ್ ಬರ್ಡನ್ ಈ ವರ್ಷ ಏನು 10 ಲಕ್ಷ ಕಟ್ಟಬೇಕಿತ್ತು ಅದರ ಬದಲಾಗಿ ಕೇವಲ 1 ಲಕ್ಷವನ್ನು ನೀವು ಕೊಡ್ತಾ ಇದ್ದೀರಿ. ಸೊ ರಿಮೈನಿಂಗ್ 9 ಲ್ಯಾಕ್ ಯು ಕ್ಯಾನ್ ಯೂಸ್ ಇಟ್ ಆಸ್ ಅ ಸೇವಿಂಗ್ಸ್, ಆರ್ ಅಥವಾ ನಿಮ್ಮ ಇಟ್ ಇನ್ಕ್ರೀಸಸ್ ಯುವರ್ ಸೇವಿಂಗ್ಸ್ ಹ್ಯಾಬಿಟ್ಸ್, ಆರ್ ಇಟ್ ವಿಲ್ ಹೆಲ್ಪ್ ಯು ಟು ಹ್ಯಾವ್ ಅ ಕೈಂಡ್ ಆಫ್ ಸೇವಿಂಗ್ಸ್ ಅಮೌಂಟ್ ಔಟ್ ಆಫ್ ಯುವರ್ earnings. Helpful for small manufacturers and traders, as they can purchase machinery and other equipments in installment basis and in return sell to the buyer charging full price. ಈ ಸ್ಮಾಲ್ ಮ್ಯಾನುಫ್ಯಾಕ್ಚರರ್ಸ್ ಅಥವಾ ಟ್ರೇಡರ್ಸ್ ಏನಿರ್ತಾರ ಅವರು they will go for this kind of higher purchase system wherein they will buy the asset for which they make the payment in various installments, ಬಟ್ ಇನ್ ರಿಟರ್ನ್ ಅವರು ಈ ಅಸೆಟನ್ನು ಅಂದರೆ ಬೇರೆಯವರಿಗೆ, ಬೇರೆ ಕಸ್ಟಮರ್ಸ್ಗೆ ಮಾರುವಾಗ, ಅವರ ಕಸ್ಟಮರ್ಸ್ಗೆ ಮಾರುವಾಗ ದೇ ವಿಲ್ ಚಾರ್ಜ್ ದ ಫುಲ್ ಪ್ರೈಸ್ ಆ್ಯಂಡ್ ದೇ ಆರ್ ಗೆಟಿಂಗ್ ದ ಅಡ್ವಾಂಟೇಜ್ ಆಫ್ ಹೈಯರ್ ಪರ್ಚೇಸ್ ಆರ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್, ಬಟ್ ದೇ ಆರ್ ನಾಟ್ ಗೋಯಿಂಗ್ ಟು ಪ್ರೊವೈಡ್ ದಿಸ್ ಟು ದ buyers of them, so they'll charge full price for that. Then earnings of interest. ಸೊ ಹೈಯರ್ ಸೆಲ್ಲರಿಗೆ ಇದರ ಬೆನಿಫಿಟ್ ಏನಂತಂದರೆ he will charge interest. ಸೊ ಅದು that is an earnings for his investment in the form of higher purchase. Next we will move on to discuss the disadvantages of higher purchase system. The total amount paid towards the asset could be much higher than the cost of asset due to substantially high interest rate. ಈ ಹೈಯರ್ ಪರ್ಚೇಸ್ ಸಿಸ್ಟಮಲ್ಲಿ ಯೂಶುವಲಿ ಇಂಟ್ರೆಸ್ಟ್ ರೇಟ್ ತುಂಬ ಹೈ ಇರುತ್ತೆ. ಈಗ ನೀವು ಏನು 5 ಲಕ್ಷ ವರ್ತಿನ ಕಾರನ್ನು ಪರ್ಚೇಸ್ ಮಾಡಿರ್ತೀರೋ ಇವಾಗಲೇ ನೀವು ಅದನ್ನು ಪೇಮೆಂಟ್ ಮಾಡಿದ್ರೆ ಯು ಹ್ಯಾವ್ ಟು ಪೇ ಓನ್ಲಿ 5 ಲ್ಯಾಕ್. ಬಟ್ ನೀವು ಹೈಯರ್ ಪರ್ಚೇಸ್ ಮುಖಾಂತರ ನೀವು ಪರ್ಚೇಸ್ ಮಾಡಿದ್ರೆ ಅಂತ ಹೇಳಿದರೆ ಅದು ಯೂಶುವಲಿ 5 ಲ್ಯಾಕ್ ಬದಲು ಒಂದು 6 ಅಥವಾ 7 ಲ್ಯಾಕ್ ನೀವು ಟೋಟಲ್ ಆಗಿ ಕೊಡುವಂಥ ಒಂದು ಸಂದರ್ಭ ಬರುತ್ತೆ. ಸೊ ಹಾಗಾಗಿ ದ ಹೈಯರ್ ಪರ್ಚೇಸ್ ಪ್ರೈಸ್ ವಿಲ್ ಬಿ ಮಚ್ ಹೈಯರ್ ದ್ಯಾನ್ the cash price of that asset. This is one of the disadvantages. Then longer duration of rental payments. ಈಗ ಅದು ಕಾಸ್ಟ್ಲಿ ಅಸೆಟ್ ಅಂತ ಹೇಳಿದ್ರೆ ಅದನ್ನು ನೀವು ಅಗ್ರಿಮೆಂಟ್ ಯು ವಿಲ್ ಮೇಕ್ ಅನ್ ಅಗ್ರಿಮೆಂಟ್ ಫಾರ್ ಎ ವೆರಿ ಲಾಂಗ್ ಪೀರಿಯಡ್. ಸೊ ಅಷ್ಟು ವರ್ಷಗಳಲ್ಲಿ ನಿಮಗೆ ಅದೊಂದು ಅಬ್ಲಿಗೇಷನ್ ಆಗಿ ಅಥವಾ ಏನು ಫೈನಾನ್ಷಿಯಲ್ ಬರ್ಡನ್ ಆಗಿ ಕಾಣ್ತದೆ. Then ownership only at the end of the agreement. The hirer cannot modify the asset till then. ಅವನಿಗೇನಾದರೂ ಅಸೆಟನ್ನು ಈ ಹೈಯರ್ ಪರ್ಚೇಸ್ ಅಗ್ರಿಮೆಂಟನ್ನ ಮಿಡ್ಲಲ್ಲಿ ಏನಾದರೂ ಮಾಡಿಫೈ ಮಾಡಬೇಕಂತ ಹೇಳಿದ್ರೆ ಅದು ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಈಸ್ ಗೋಯಿಂಗ್ ಟು ಬಿಕಮ್ ದ ಓನರ್ ಓನ್ಲಿ ಆಫ್ಟರ್ ಮೇಕಿಂಗ್ ದ ಲಾಸ್ಟ್ ಪೇಮೆಂಟ್. ಸೊ ಟಿಲ್ ದೆನ್ ಈಸ್ ನಾಟ್ ಏಬಲ್ ಟು ಮಾಡಿಫೈ ದ ಅಸೆಟ್. ಇಟ್ ಕ್ರಿಯೇಟ್ಸ್ ಆರ್ಟಿಫಿಷಿಯಲ್ ಡಿಮಾಂಡ್. ಮೆನಿ ಕೇಸಸ್ ಸಿನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಪಬ್ಲಿಕಲ್ಲಿ ಯಾವುದಾದ್ರೂ ಒಂದು ಅಸೆಟನ್ನು ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾರಂತ ಹೇಳಿದ್ರೆ ದೇ ವಿಲ್ ರಶ್ ಇನ್ ಟು ಬೈ ದ್ಯಾಟ್. ವೆದರ್ ದೇ ಆರ್ ನಾಟ್ ಗೋಯಿಂಗ್ ಟು think whether they are whether they are having the financial competency to buy that asset or not, or whether they want that at present, or whether it is really required or needed for them or not. They are not going to ask such questions. Instead of that, they'll rush in to buy such kind of products which are available in installment basis. So this will create an artificial demand for the product, and moreover it induces the customer to buy the product they do not want at present. High risk to the seller, as the second hand asset fetch a little price. Suppose in between the higher purchaser ಏನಾದರೂ higher purchase agreement terminate ಮಾಡಿ ಅವ asset ಅನ್ನು ರಿಟರ್ನ್ ಮಾಡ್ತಾನೆ. ಸೊ ಅಸೆಟ್ ರಿಟರ್ನ್ ಮಾಡಿದಾಗ ಮತ್ತೆ ಅದನ್ನು ಹೈಯರ್ ವೆಂಡರ್
ಮಾರ್ಕೆಟಲ್ಲಿ ಸೇಲ್ ಮಾಡಬೇಕಂತ ಹೇಳಿದ್ರೆ ಅದು is going to become a second hand asset, and that is going to fetch a very small price. So that is one of the risk to the higher seller. Difficulty in recovery of installments. Many cases ಏನಾಗುತ್ತೆ ಅಂತ ಹೇಳಿದ್ರೆ ಹೈಯರ್ ಪರ್ಚೇಸರು ಇನ್ಸ್ಟಾಲ್ಮೆಂಟನ್ನು ಟೈಮಿಗೆ ಕೊಡೋಲ್ಲ. ಸೊ ಅವರಿಗೆ ರಿಮೈಂಡರ್ ಹಾಕಬೇಕು, ಅವರನ್ನು ಕನ್ವಿನ್ಸ್ ಮಾಡಬೇಕು. ಸೊ ದ ಕಾಸ್ಟ್ ಆಫ್ ದೆಮ್ ವುಡ್ ಬಿ ವೆರಿ ಹೈ. ಸೊ ಹಾಗಾಗಿ ಮೆನಿ ಕೇಸಸ್ ಹೈಯರ್ ವೆಂಡರ್ಸ್ ದೇ ಮೇ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಟು ರಿಕವರ್ ದ ಹೈಯರ್ ಇನ್ಸ್ಟಾಲ್ಮೆಂಟ್ಸ್. ಬ್ರೇಕಪ್ ಆಫ್ ಫ್ಯಾಮಿಲೀಸ್. ವೆಸ್ಟರ್ನ್ ಸ್ಟಡೀಸ್ ಪ್ರೂವ್ ಮಾಡಿದೆ ಏನಂತ ಹೇಳಿದ್ರೆ ಈ ಹೈಯರ್ ಪರ್ಚೇಸ್ ಸಿಸ್ಟಮಲ್ಲಿ ಅಸೆಟ್ಸನ್ನು ಪರ್ಚೇಸ್ ಮಾಡೋ ಒಂದು ಅಪರ್ಚುನಿಟಿ ಇದ್ದ ಕಾರಣ people will rush in to buy the products which they doesn't want at present, or for which they are not affordable to pay. So ಇಂಥದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಫ್ಯಾಮಿಲಿ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡುತ್ತೆ. This kind of system will lead to a breakup of families, and there are so many cases where families got broken because of the system of this kind. So these are the disadvantages. Now let us move on to discuss about the terms used in hire purchase agreement. The first term is hire purchaser. Who is a hire purchaser? He is none other than the buyer in hire purchase agreement. ಈಗ ನೀವು ಒಂದು ಕಾರನ್ನು ಹೈಯರ್ ಪರ್ಚೇಸ್ ಮುಖಾಂತರ ಪರ್ಚೇಸ್ ಮಾಡಬೇಕಂತ ಹೇಳಿದ್ರೆ, since you are the buyer of the car and you will be treated as hire purchaser, or you are also called as hirer. Next one is hire vendor. He is also called as hire seller. He is the one who is selling the car. For example, ಈಗ ನೀವು ಮಾರುತಿ ಕಂಪನಿಯಿಂದ ನೀವು ಅದನ್ನು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ದೆನ್ ದ ಮಾರುತಿ ಸುಜುಕಿ ಇಸ್ ದ ಹೈಯರ್ ಸೆಲ್ಲರ್ and you are the higher purchaser. Cash price. It is the amount to be paid for outright purchase in the cash. ಈಗ ನೀವು ಏನು ಕಾರಿನ ಬೆಲೆ ಇರುತ್ತೆ ಮಾರ್ಕೆಟ್ ಪ್ರೈಸ್, ಫಾರ್ ಎಕ್ಸಾಂಪಲ್ 5 ಲಕ್ಷದ ಕಾರ್ ಅಂತ ಹೇಳಿದ್ರೆ ಕ್ಯಾಶ್ ಪ್ರೈಸ್ ಆಫ್ ದಟ್ ಕಾರ್ ಈಸ್ 5 lakh. ಡೌನ್ ಪೇಮೆಂಟ್ ಆಲ್ರೆಡಿ ಹೇಳಿದ ಹಾಗೆ ಇಟ್ ಈಸ್ ದ ಇನಿಷಿಯಲ್ ಪೇಮೆಂಟ್ ಪೇಯಬಲ್ ಬೈ ದ ಹೈಯರ್ ಪರ್ಚೇಸರ್ at the time of entering into hire purchase agreement. On the day when you enter into hire purchase agreement, you make a small payment, and that payment is called as down payment. One more concept comes under this system is hire purchase price. So this is the total amount payable by the hire purchaser to the hire vendor of the goods purchased under the hire purchase system. ಇದು ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಕ್ಯಾಶ್ ಪ್ರೈಸ್ ಪ್ಲಸ್ the interest supposed to be paid for the asset that you have purchased on higher purchase system. So ಎರಡನ್ನು ಆಡ್ ಮಾಡಿದಾಗ ಸಿಗುವಂತ ಪ್ರೈಸ್ ನಿಮಗೆ higher purchase price, or this is also called as the total amount of price that you have paid for the purchase of that asset. Then we are moving to discuss about the accounting treatment for higher purchase. So the first one is in the books of higher purchaser, and second one we'll discuss in the books of accounting treatments in the books of higher seller. There are two parties as we discussed earlier, higher purchaser and higher seller. Is the accounting treatments under in the books of higher purchaser. Journal entries in the books of higher purchaser. So there are two methods. The first method is capitalizing only a portion of cash price paid. So ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಏನು ಇನ್ಸ್ಟಾಲ್ಮೆಂಟ್ ಅನ್ನು ಕೊಟ್ಟಿರ್ತೀರಾ, only that is going to be capitalized. So under this method, the asset amount account is debited with the cash price included in each installment. ಈಗ ಫಾರ್ ಎಕ್ಸಾಂಪಲ್ ಒಂದು ಇನ್ಸ್ಟಾಲ್ಮೆಂಟ್ನ ಅಮೌಂಟ್ ಫಾರ್ ಎಕ್ಸಾಂಪಲ್ 3 lakh ಅಂತಿದ್ರೆ ಆ 3 lakh ಕಂಟೈನ್ಸ್ ಬೋತ್ ಇಂಟ್ರೆಸ್ಟ್ ಆ್ಯಂಡ್ ಪ್ರಿನ್ಸಿಪಲ್. So under the first method, we are going to capitalize only the portion of that cash price of that installment. ಈಗ 3 ಲಕ್ಷದಲ್ಲಿ ಫಾರ್ ಎಕ್ಸಾಂಪಲ್ 1 ಲಕ್ಷ ಇಂಟ್ರೆಸ್ಟ್ ಇರುತ್ತೆ, 2 ಲಕ್ಷ ಪ್ರಿನ್ಸಿಪಲ್ ಅಮೌಂಟ್ ಇರುತ್ತೆ. ಸೊ ಫಸ್ಟ್ ಮೆಥಡ್ನ ಪ್ರಕಾರ ನಾವು 2 ಲಕ್ಷವನ್ನು ಕ್ಯಾಪಿಟಲೈಸ್ ಮಾಡ್ತೀವಿ ಅಸೆಟ್ಟಿಗೆ, ಉಳಿದೋದನ್ನು 1 lakh, that is of course it is interest. ಸೆಕೆಂಡ್ ಮೆಥಡಲ್ಲಿ ಸೊ ವಿ ಆರ್ ಕ್ಯಾಪಿಟಲೈಸಿಂಗ್ ದ ಫುಲ್ ಕ್ಯಾಶ್ ಪ್ರೈಸ್. ಈ ಮೆಥಡಲ್ಲಿ ಫುಲ್ ಕ್ಯಾಶ್ ಪ್ರೈಸ್, ಈಗ ಫಾರ್ ಎಕ್ಸಾಂಪಲ್ ಕಾರಿನ ವರ್ತ್ 10 lakh ಇದ್ರೆ ಫುಲ್ 10 lakh ಅನ್ನು ವಿ ಆರ್ ಗೋಯಿಂಗ್ ಟು ಡೆಬಿಟ್ ದಿಸ್ ಟು ದ ಅಸೆಟ್ ಅಕೌಂಟ್. ಸೊ ದಿಸ್ ಇಸ್ ಅಂಡರ್ ಸೆಕೆಂಡ್ ಮೆಥಡ್. ಸೊ ನೌ ಲೆಟ್ ಅಸ್ ಡಿಸ್ಕಸ್ ದ accounting entries according to the first method.
Okay, the first one on cash down payment. When we make the down payment, the journal entry is asset account debtor to cash or bank account. Asset is debited and cash or bank account is credited because we make the payment of down payment. So illi the accounts are recorded with an amount of cash down payment. ಈಗ down payment 2 ಲಕ್ಷ ಮಾಡಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ asset account is debited with 2 lakh, cash account is credited with 2 lakh. Okay, on higher purchase installment becoming due, next payment ಯಾವುದು ಅಂತ ಹೇಳಿದ್ರೆ ಇನ್ಸ್ಟಾಲ್ಮೆಂಟ್ ನೀವು ಕೊಡುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ವಾಟ್ ಇಸ್ ದ ಜರ್ನಲ್ ಎಂಟ್ರಿ? ಸೊ ಹಿಯರ್ ಆಲ್ಸೋ asset is debited with an amount of installment, cash price of the installment, then add interest account data to higher vendor account. So illi asset amount is debited with the amount of cash price included in each installment, and the interest on outstanding cash price is debited to the interest account. ಇಲ್ಲಿ ಏನಾಗುತ್ತೆ, ಈಗ ನೀವು ಈ ಅಸೆಟ್ ಅಕೌಂಟ್ ಈಗ ಕ್ಯಾಶ್ ಪ್ರೈಸ್ ಇನ್ಸ್ಟಾಲ್ಮೆಂಟ್ ಅಕೌಂಟ್ ಆವಾಗಲೇ ಹೇಳಿದಾಗೆ 3 ಲಕ್ಷ ಅಂತ ಹೇಳಿದ್ರೆ ಅದರಲ್ಲಿ 1 ಲಕ್ಷ ಇಂಟ್ರೆಸ್ಟ್, 2 ಲಕ್ಷ ಪ್ರಿನ್ಸಿಪಲ್ ಅಮೌಂಟ್. ಸೊ ಅಸೆಟ್ ಅಕೌಂಟ್ ಇಸ್ ಡೆಬಿಟೆಡ್ ವಿತ್ 2 lakh, interest is debited with 1 lakh. So total higher vendor account is credited with 3 lakh. Next, third journal entry on making payment of installment. The previous journal entry ಏನದು higher purchase installment ಡ್ಯೂ ಆದಾಗ, ಇಲ್ಲಿ ಅದನ್ನ ಆಕ್ಚುಲಿ ಪೇ ಮಾಡಿದಾಗ, ಹೈಯರ್ ಪರ್ಚೇಸರ್ ಅದನ್ನ ಪೇ ಮಾಡಿದಾಗ, ಸೊ ಹೈಯರ್ ವೆಂಡರ್ಸ್ ಅಕೌಂಟ್ ಇಸ್ ಡೆಬಿಟೆಡ್ ವಿತ್ ಅಮೌಂಟ್ ಆಫ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್, ಅದು 3 ಲಕ್ಷ ನಮ್ಮ ಎಕ್ಸಾಂಪಲ್ ಅಲ್ಲಿ ಈಗ, ಟು ಕ್ಯಾಶ್ ಅವರ್ ಬ್ಯಾಂಕ್ ಅಕೌಂಟ್. ಇಲ್ಲಿ ಹೈಯರ್ ವೆಂಡರ್ ಇಸ್ ದ ರಿಸೀವರ್, ಸೊ ಹಾಗಾಗಿ ಅವನ ಅಕೌಂಟ್ ಅನ್ನು ಇಲ್ಲಿ ಡೆಬಿಟ್ ಆಗಿದೆ. ಕ್ಯಾಶ್ ಅವರ್ ಬ್ಯಾಂಕ್ ಅಕೌಂಟ್ ಇಸ್ ಕ್ರೆಡಿಟೆಡ್ ಬಿಕಾಸ್ ವಿ ಪೇ ದ ಕ್ಯಾಶ್, ಸೊ ಹಾಗಾಗಿ ಕ್ಯಾಶ್ ಅವರ್ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ಡಿಸ್ಕಸ್ related to this. For depreciation of the asset, ನಾವು ಏನು ಅಸೆಟ್ ಅನ್ನ ಫಿಕ್ಸ್ಡ್ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡಿರ್ತೀವೋ ಅದಕ್ಕೆ ಪ್ರತಿ ವರ್ಷ ಇಯರ್ಲಿ ವಿ ಆರ್ ಸಪೋಸ್ ಟು ಚಾರ್ಜ್ ದ ಡೆಪ್ರಿಸಿಯೇಷನ್, ಇದರ್ ಸ್ಟ್ರೈಟ್ ಲೈನ್ ಮೆಥಡ್ ಅಥವಾ WDV ಮೆಥಡ್, ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್, ವಾಟ್ ಎವರ್ ದ ಮೆಥಡ್ ಇಟ್ ಈಸ್. ಬಟ್ ದ ಜರ್ನಲ್ ಎಂಟ್ರಿ ಅಪ್ಲಿಕೇಬಲ್ ಫಾರ್ ದ್ಯಾಟ್ ಈಸ್ ಡೆಪ್ರಿಸಿಯೇಷನ್ ಅಕೌಂಟ್ ಡೇಟೆಡ್ ಟು ಅಸೆಟ್ ಅಕೌಂಟ್. ಅಸೆಟ್ ಬೆಲೆ ಕಡಿಮೆ ಆಗುತ್ತೆ, ಸೊ ಹಾಗಾಗಿ ಅಸೆಟ್ ಅನ್ನ ಕ್ರೆಡಿಟ್ ಕೊಡ್ತೀವಿ ಅಸೆಟ್ ಅಕೌಂಟ್ಗೆ, ಅಂಡ್ ಡೆಪ್ರಿಸಿಯೇಷನ್ ಇಸ್ ಅನ್ ಎಕ್ಸ್ಪೆನ್ಸಸ್ ವಿಚ್ ಇಸ್ ಡೆಬಿಟೆಡ್ ಹಿಯರ್. ಸೊ ಹಿಯರ್ ಡೆಪ್ರಿಸಿಯೇಷನ್ ಇಸ್ ಚಾರ್ಜ್ಡ್ ದ ಫುಲ್ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್. ಏನು 5 ಲಕ್ಷ ಅಥವಾ 10 ಲಕ್ಷ ನೀವು ಅಸೆಟ್ ಪರ್ಚೇಸ್ ಕ್ಯಾಶ್ ಪ್ರೈಸ್ ಇರುತ್ತೆ ಕಾರಿದ್ದು, ಅದರ ಮೇಲೆ ನೀವು ಇಂಟ್ರೆಸ್ಟ್ ಅನ್ನು ಡೆಪ್ರಿಸಿಯೇಷನ್ ಅನ್ನು ಚಾರ್ಜ್ ಮಾಡಿರ್ತೀರ. ನೆಕ್ಸ್ಟ್, ದ ಲಾಸ್ಟ್ ಜರ್ನಲ್ ಎಂಟ್ರಿ ಅಂಡರ್ ದಿಸ್ ಮೆಥಡ್ ಇಸ್ for transfer of depreciation and interest to the profit and loss account. ಫೈನಲಿ ಏನು ಡಿಪ್ರಿಸಿಯೇಷನ್ ಮತ್ತು ಇಂಟ್ರೆಸ್ಟ್ ಅಕೌಂಟ್ ಓಪನ್ ಆಗಿರುತ್ತೆ ಅದನ್ನು ಕ್ಲೋಸ್ ಮಾಡುವಂಥದ್ದು. ಕ್ಲೋಸಿಂಗ್ ಎಂಟ್ರಿ ಈಸ್ ವಿ ಆರ್ ಟ್ರಾನ್ಸ್ಫರಿಂಗ್ ದಿಸ್ ಡಿಪ್ರಿಸಿಯೇಷನ್ and interest to profit and loss account. So here profit and loss account is debited and depreciation and interest accounts are credited. So for most important thing you have to remember is the last 4 entries are repeated year after year till the last installment is paid off. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಕೊಡುವ ತನಕ ಈ 4 ಅಂದರೆ ಲಾಸ್ಟ್ 4 ಜರ್ನಲ್ ಎಂಟ್ರೀಸ್ ರಿಪೀಟ್ ಆಗುತ್ತೆ. ಫಸ್ಟ್ ಒನ್ ಡೌನ್ ಪೇಮೆಂಟ್ ಮಾಡೋದಕ್ಕೆ. ಸೊ ಉಳಿದ 4 ಜರ್ನಲ್ ಎಂಟ್ರೀಸ್ ಟಿಲ್ ಯು ಮೇಕ್ ದ ಲಾಸ್ಟ್ ಪೇಮೆಂಟ್ ದೇ ಆರ್ ಗೋಯಿಂಗ್ ಟು ರಿಪೀಟ್. ನಾವು ಅಕೌಂಟಿಂಗ್ ಎಂಟ್ರೀಸ್ ಅಕಾರ್ಡಿಂಗ್ ಟು ಸೆಕೆಂಡ್ ಮೆಥಡ್, ಲಂಪ್ ಸಮ್ ಪೇಮೆಂಟ್, ಸೆಕೆಂಡ್ ಮೆಥಡಲ್ಲಿ ಆನ್ ದ ಪರ್ಚೇಸ್ ಆಫ್ ಅಸೆಟ್. ಸೊ ಇಲ್ಲಿ ದ ಎಂಟೈರ್ ಕ್ಯಾಶ್, ಫುಲ್ ಕ್ಯಾಶ್ ಪ್ರೈಸ್ ಅನ್ನ ನಾವು ಅಸೆಟ್ಗೆ ಡೆಬಿಟ್ ಕೊಡ್ತೀವಿ. ಸೊ ಹೈಯರ್ ವೆಂಡರ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್. ಈಗ ಅಸೆಟಿನ ವರ್ತ್ 10 lakh ಅಂತ ಹೇಳಿದ್ರೆ ಅಸೆಟ್ ಅಕೌಂಟ್ ಇಸ್ ಡೆಬಿಟೆಡ್ ವಿತ್ 10 lakh, ಹೈಯರ್ ವೆಂಡರ್ ಅಕೌಂಟ್ ಇಸ್ ಕ್ರೆಡಿಟೆಡ್ ವಿತ್ 10 lakh. ಸೆಕೆಂಡ್ ಒನ್, ಫಾರ್ ಮೇಕಿಂಗ್ ದ ಕ್ಯಾಶ್ ಡೌನ್ ಪೇಮೆಂಟ್. ಸೊ ಡೌನ್ ಪೇಮೆಂಟ್ ಕೊಟ್ಟಾಗ ಹೈಯರ್ ವೆಂಡರ್ಸ್ ಅಕೌಂಟ್ ಡೇಟರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಇಲ್ಲಿ ಹೈಯರ್ ವೆಂಡರ್ಸ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್ ವಿತ್ ದ ಅಮೌಂಟ್ ಆಫ್ ಕ್ಯಾಶ್ down payment and cash account will be credited with that amount of down payment. Third journal entry on higher purchase installment due adaga. So asset account data, interest account data to higher vendor account. Idu third alli second journal entry illi matte repeat agide third journal entry agi. Alli fourth one, for making the installments higher vendors account is debited, cash account is
credited. The fifth one, charging the depreciation account added to asset account. ಅದು ಆಲ್ರೆಡಿ ಅಲ್ಲಿ ಡಿಸ್ಕಸ್ ಮಾಡಿದ್ದೆ. ಇವನ್ ಸಿಕ್ಸ್ತ್ ಒನ್ ಅಲ್ಲಿ ಡಿಸ್ಕಸ್ ಮಾಡಿದೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ is debited with the amount of depreciation. And now we'll discuss the journal entries in the books of hire vendor, the hire seller. The first one on sale of goods and a hire purchase. So since he is one who is going to sell the asset on hire purchase system, the first journal entry is on sale of goods under hire purchase. Hire purchaser account data to sales account. So ಇಲ್ಲಿ hire purchaser, he is the receiver of that asset, so ಹಾಗಾಗಿ his account is debited, and since it is sale, so sales account is credited with the amount of full cash price of the asset. ಈಗ 10 ಲಕ್ಷ ವರ್ತಿನ ಕ್ಯಾಶ್ ಅಸೆಟ್ ಅನ್ನು ನೀವೇನು ಪರ್ಚೇಸ್ ಮಾಡಿದ್ರೆ ಹೈಯರ್ ವೆಂಡರ್ನ ಅಕೌಂಟ್ ಅಲ್ಲಿ ಹೈಯರ್ ಪರ್ಚೇಸರ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್ ವಿತ್ 10 lakh, ಸೇಲ್ಸ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್ ವಿತ್ 10 lakh. Second entry on receiving cash down payment. ಸೊ ಇಲ್ಲಿ ಹೈಯರ್ ವೆಂಡರ್ ಅವನಿಗೆ ಕ್ಯಾಶ್ ಕೊಡ್ತೀವಿ ನಾವು, ಹೈಯರ್ ಬೈಯರ್ಸ್ ಅಥವಾ ಹೈಯರ್ ಪರ್ಚೇಸರ್ಸ್. ಸೊ he is going to receive the cash. ಸೊ ಅವಾಗ ಕ್ಯಾಶ್ ಅವರ್ ಬ್ಯಾಂಕ್ ಅಕೌಂಟ್ ಇಸ್ ಡೆಬಿಟೆಡ್ ಆ್ಯಂಡ್ ಹೈಯರ್ ಪರ್ಚೇಸ್ ಅಂದರೆ ನಾವು ಪರ್ಚೇಸರ್ ಆದರೆ ನಮ್ಮ ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ ಫಾರ್ ಆ್ಯಕ್ಚುಯಲ್ ಕ್ಯಾಶ್ ಡೌನ್ ಪೇಮೆಂಟ್ ಯು ಹ್ಯಾವ್ ಮೇಡ್. ನೆಕ್ಸ್ಟ್ ಒನ್ ಫಾರ್ ಇಂಟ್ರೆಸ್ಟ್ ಡ್ಯೂ. ಇಲ್ಲಿ ನಾವು ಇಂಟ್ರೆಸ್ಟ್ ಕೊಡಬೇಕು ಆಸ್ ಎ ಹೈಯರ್ ಪರ್ಚೇಸರ್. ಆವಾಗ ದಿ ಜರ್ನಲ್ ಎಂಟ್ರಿ ಈಸ್ ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟಾ ಟು ಇಂಟ್ರೆಸ್ಟ್ ಅಕೌಂಟ್. The interest is calculated when installment becomes due on the outstanding balance in the account of the higher purchaser. For example, ಈಗ ನೀವು ಡೌನ್ ಪೇಮೆಂಟ್ 2 ಲಕ್ಷ ಕೊಟ್ಟಿರ್ತೀರ, ಉಳಿದದ್ದು ಆ ವರ್ಷಕ್ಕೆ ಅಂದರೆ ಇಯರ್ ಎಂಡಿಗೆ ಇನ್ಸ್ಟಾಲ್ಮೆಂಟನ್ನು ಕ್ಯಾಲ್ಕುಲೇಟ್ ಮಾಡೋ ಅಂದರೆ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡುವಾಗ 10 ಲಕ್ಷದ ಮೇಲೆ ಇಂಟ್ರೆಸ್ಟ್ ಚಾರ್ಜ್ ಮಾಡೋದಲ್ಲ, ಬದಲಾಗಿ ಆ 2 lakhನ ಲೆಸ್ ಮಾಡಿ ಉಳಿದಂಥ 8 lakhಗೆ ಒಂದು ಅಗ್ರೀಡ್ ಇಂಟ್ರೆಸ್ಟ್ ರೇಟನ್ನು ನೀವು ಚಾರ್ಜ್ ಮಾಡ್ತೀರ. ಸೊ ಹಾಗಾಗಿ higher purchaser account is debited with that amount of interest and interest account is credited here. The last one on getting payment of the installments. ಎರಡನ್ನ ಅಂದರೆ ಕ್ಯಾಶ್ ಪ್ರೈಸ್ ಇದು ಇನ್ಸ್ಟಾಲ್ಮೆಂಟ್ ಪ್ರಿನ್ಸಿಪಲ್ ಅಮೌಂಟ್ ಮತ್ತು ಇಂಟ್ರೆಸ್ಟ್ನ ಎರಡನ್ನು ಆ್ಯಡ್ ಮಾಡಿದಾಗ ಆ ಇನ್ಸ್ಟಾಲ್ಮೆಂಟ್ ಪ್ರೈಸ್ ಬರುತ್ತೆ, ಇನ್ಸ್ಟಾಲ್ಮೆಂಟ್ ವ್ಯಾಲ್ಯೂ. So for receiving the payment from the higher purchaser, the journal entry is cash account or bank account is debited because you are going to receive the cash or receive the cash you receive the installment in the form of cash, and higher purchaser account is credited yakandre he is going to pay and he is the loser. So as per the personal account rule, higher purchaser account is credited here. So these are the journal entries in the books of higher. So now ledger accounts, ಯಾವುದೆಲ್ಲ ledger accounts ಬರುತ್ತೆ ಅಂತ ಹೇಳಿ. So as we discussed earlier, there are two parties, higher vendor and higher purchaser. In the books of higher purchaser, the most important account that we are going to prepare like asset account. ಈಗ ನೀವು ಕಾರ್ ಪರ್ಚೇಸ್ ಮಾಡಿದ್ರೆ ಕಾರ್ account, then higher vendor account, then interest account, and fourth account that you are supposed to prepare is depreciation account. In the books of higher vendor, the two most important accounts you are supposed to prepare are like higher purchaser account and the interest account. Remaining higher purchase price calculation and ledger accounts are the problems we will discuss in my next presentation. So with this I request you all to go through the video, and if you find any doubt, you can mail me or you can contact me so that I will explain you in detail again once if you need it again. Thank you.